ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಜನತಾ ದಳದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರಿಗೆ ಹಾಗೂ ಮಾಧ್ಯಮದ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ತಮ್ಮ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಈ ಸಭೆಯನ್ನು ಉದ್ದೇಶಿಸಿ ಇವಾಗ ಮಾನ್ಯ ಕುಮಾರಸ್ವಾಮಿಯವರಿಗೆ ಗೌರವ ಸಮರ್ಪಣೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕೃತ ನಿವಾಸಕ್ಕೂ ಭೇಟಿ ಕೊಟ್ಟಿರ್ತಕ್ಕಂಥ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು, ರಾಜಕೀಯ ಉತ್ಸವಿಗಳು, ನಮ್ಮೆಲ್ಲರ ಹಿರಿಯ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮತ್ತು ಜನತಾ ಪಕ್ಷದ ಕಾರ್ಯಕಾರಿಣಿಯ ಹಿರಿಯರು, ನಮ್ಮ ಮೈಸೂರಿನ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ದೇವೇಗೌಡರು, ಹಿಂದೆ ಮಂತ್ರಿಗಳಾಗಿ ನಮ್ಮ ಸಮಾಜದ ಮುಖಂಡರುಗಳಾಗಿ ಇರತಕ್ಕಂಥ ನಮ್ಮ ಹಿಂದಿನ ಹಿರಿಯ ನಾಯಕರಾದಂಥ ಬಂಡೆಪ್ಪ ಕಾಶೆಂಪೂರ್ ಮತ್ತು ನಮ್ಮ ಕೃಷ್ಣಾಜಿಗಳನ್ನು 3 ಬಾರಿ ಪ್ರತಿನಿಧಿಸಿ ಮಂತ್ರಿಗಳು ಸಹ ಆಗಿ ಹಲವಾರು ಕಾರ್ಯಕ್ರಮಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ ಅವರು ಮತ್ತು ನಮ್ಮ ಪಾಂಡವಪುರದಲ್ಲಿ ಮಂತ್ರಿಗಳು ಸಹ ಆಗಿ ಲೋಕಸಭಾ ಸದಸ್ಯರು ಸಹ ಆಗಿ ನಮ್ಮೆಲ್ಲರ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪುಟ್ಟರಾಜು ಅವರು ನಮ್ಮ ವಿಧಾನ ಪರಿಷತ್ತಿನಲ್ಲಿ ನನ್ನ ಜೊತೆ ಸಹ ಸದಸ್ಯರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಗಂಜೇಗೌಡ್ರಿ, ನಮ್ಮ ವಸಂತ್ ಗೌಡ್ರಿ, ವೆಂಕಟೇಶ್ ಗೌಡ್ರಿ, ಶ್ರೀನಿವಾಸ್ ಗೌಡ್ರಿ ಮತ್ತು ನಮ್ಮ ಹಾಸನದಿಂದ ಬಂದಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಸಾರಥಿ ಅವರೇ ಮತ್ತು ಹಲವಾರು ಜನ ಹಿರಿಯ ಮುಖಂಡರು, ನಮ್ಮ KR ಮುಖಂಡರು ಎಲ್ಲರೂ ಕೂಡ ಬಂದಿದ್ದೀರ. ಅದು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ಮೂಲ ತಜ್ಞರು, ನಮ್ಮೆಲ್ಲರಿಗೂ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಮೆಹಬೂಬ್ ಖಾನ್ ಅವರು ಮತ್ತೆಲ್ಲ ಶ್ರೀ ವಿವೇಕ್ ಅವರೇ ಮತ್ತೆಲ್ಲ ಸ್ನೇಹಿತರು, ಇವತ್ತು ಬಹಳ ವಿಶೇಷವಾಗಿ ಲೋಕಸಭಾ ಚುನಾವಣಾ ಮುಂದೆ ಇಟ್ಟುಕೊಂಡು ಕೃಷ್ಣಾಜಿಗಳು ಕೂಡ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ನಾನು ಮೊದಲನೇದಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಇದೊಂದು ವಿಶೇಷ ಸಂದರ್ಭ. ಬಹುಶಃ ನನ್ನ ಸಾರ್ವಜನಿಕ ಜೀವನದಲ್ಲಿ ಬಹುಶಃ ಇಂಥ ಸಂದರ್ಭಗಳು ಆಗ್ತವು ಬಿಡ್ತವು ಬೇರೆ, ಬಟ್ ಈ ಸಂದರ್ಭ ಇದೆಯಲ್ಲ ನನಗಂತೂ ಬಹಳ ವಿಶೇಷವಾದಂಥದ್ದು.
ಮತ್ತು ನಮ್ಮ ಕುಟುಂಬಕ್ಕೂ ನಮ್ಮ ಸ್ನೇಹಿತರಿಗೂ ಕೂಡ ಬಹಳ ವಿಶೇಷವಾದ ಯಾಕೆಂದ್ರೆ ರಾಜಕಾರಣ ನಿಂತ ನೀರಲ್ಲ, ಹರಿಯುವ ಗಂಗೆ ರಾಜಕಾರಣ. ಹಾಗಾಗಿ ನಿಜ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಮಾತುಗಳು, ಸಂಘರ್ಷಗಳು ಸಾಮಾನ್ಯ. ಆದರೆ ಅದರ ಜೊತೆಗೆ ಅದನ್ನು ತಗೊಂಡ್ಕೊಂಡು ಹೋಗುವಂಥದ್ದು ಕೂಡ ಸಹಜ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರ ತಂದೆಯವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವರಿಗೂ ಇನ್ನು ಹುಡುಗಾಟದ ಪ್ರಶ್ನೆ ಇಲ್ಲ. ಈ ನೆಲದಿಂದ ಎದ್ದು ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಭಾರತದ ಪ್ರಧಾನಮಂತ್ರಿಯಾದಲ್ಲಿ ಅವರು ಅದೇನು ಕಡಿಮೆ ಸಾಧನೆಯಿಂದ ಅಂತ ಕುಟುಂಬಕ್ಕೆ ಸೇರಿದಂಥ ಕುಮಾರಸ್ವಾಮಿಯವರು ಮತ್ತು ನನಗೂ ಕೂಡ ಹಲವಾರು ಕಷ್ಟ ಪರಿಸ್ಥಿತಿಗಳಲ್ಲಿ ನನಗೆ ಸಹಕಾರಿಗಳಾಗಿ ಸಹಾಯ ಮಾಡಿರ್ತಕ್ಕಂಥ ದೇವೇಗೌಡರ ಹೇಳಿದ ಸದಾ ಸ್ಮರಣೀಯರಾಗಿ ನನಗೂ ಕುಮಾರಸ್ವಾಮಿಯವರಿಗಾಗಿ ಅಥವಾ ನನ್ನ ಪಕ್ಕ ಕೂತಿರ್ತಕ್ಕಂಥ ಸಾರಾ ಮಹೇಶ್ವರು ನಮ್ಮ ಭಿನ್ನಾಭಿಪ್ರಾಯಗಳು ಚಾಮುಂಡಿ ಬೆಟ್ಟ ತನಕ ಹೋಗಿ ಇದೆಲ್ಲ ಸಹಜ. ಏಕೆಂತಂದ್ರೆ ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಯಾರು ಸಾಧು ಸನ್ಯಾಸ ಎಲ್ಲವನ್ನು ಹಿಡಿದುಕೊಂಡು ಹಾಗಾಗಿ ಅಂಥವರೆಲ್ಲ ಇವತ್ತು ನಮ್ಮ ಜಿಸಿ ದೇವೇಗೌಡರು ಅವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡತಕ್ಕಂಥವ್ರು, ಅವರೆಲ್ಲರೂ ಇವತ್ತು ಬಂದಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇವತ್ತು ಒಂದು ರೀತಿಯ ರಾಜಕೀಯ ಧ್ರುವೀಕರಣ ಇಡೀ ದೇಶದಲ್ಲಿ ಆಗ್ತಾ ಇದೆ. ಒಂದು ಕಡೆ ಇಂಡಿಯಾ, ಇನ್ನೊಂದು ಕಡೆ ಮೋದಿ. ಈ ರಾಜಕೀಯ ಧ್ರುವೀಕರಣದಲ್ಲಿ ಹೇಗೆ ಯಾರನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದು ಇವತ್ತು ಈ ದೇಶದ ಜನ ತೀರ್ಮಾನ ತಗೋಬೇಕು. ಏಕೆಂದರೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಬಹಳ ಸಣ್ಣ ವಿಚಾರ ಆಗಿದೆ. ಜಗತ್ತಿನಲ್ಲೇ ಅತ್ಯಂತವಾದಂಥ ದೊಡ್ಡ ಚಾರಿತ್ರಿಕ ಹಿನ್ನೆಲೆ ಇರತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎರಡೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದರೊಂದು ವಿರುದ್ಧವಾಗಿ ಮೋದಿಯವರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ನಿಲ್ಲಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವಾಗ ಎರಡೂ ಪಕ್ಷಗಳು ಆಗಿದ್ದಾರೆ. ನಿಜ, ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯ ಇದ್ದೀನಿ. ವಿಧಾನ ಪರಿಷತ್ತಿನಲ್ಲಾಗಲಿ ಬಹಿರಂಗವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮದಾಗಲಿ ಅವರು ನಾನು ಹಲವಾರು ರೀತಿಯಲ್ಲಿ ಆ ಇಶ್ಯೂ ಬೇಸಿಸ್ ಜೆಡಿಎಸ್ ಸಪೋರ್ಟ್ ಮಾಡಿದ್ದೀನಿ, ಹೌಸ್ ಅಲ್ಲಿ ಬಿಜೆಪಿ ಸಪೋರ್ಟ್ ಮಾಡಿದ್ದೀನಿ, ಕಾಂಗ್ರೆಸ್ ಆ ಇಶ್ಯೂ ಬೇಸಿಸ್. ಸೊ ಹಾಗಾಗಿ ಎಲ್ಲ ಬೇರೆ ಬೇರೆ ರೀತಿ ಅರ್ಥೈಸ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಬೋದು. ಹಾಗಾಗಿ ಇವತ್ತು ಅದೆಲ್ಲವನ್ನು ಕೂಡ ಮರೆತು ಇವತ್ತು ನಮ್ಮ ಕುಮಾರಸ್ವಾಮಿಯವರು ಕೇರಳದಲ್ಲಿ ಬಂದು ನಮ್ಮ ನಿವಾಸಕ್ಕೆ ಬಂದಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಬಹಳ ಸಂತೋಷ. ಅದ್ರ ಜೊತೆಯಲ್ಲಿ ಇವತ್ತು ಕನ್ನಂಬಾಡಿ ಕಟ್ಟಿದಂಥ ಮಹಾರಾಜರ ಯದುವಂಶದ ಅರಸರ ಕೊಡಿ ಇವತ್ತು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಸ್ಪರ್ಧೆ ಮಾಡಿದ್ದಾರೆ ಯದುವೀರವರು. ಹಾಗಾಗಿ ಯದುವೀರವರು ಮೈಸೂರಿನಲ್ಲಿ, ಮಂಡ್ಯದಲ್ಲಿ ನಮ್ಮ ಕುಮಾರಸ್ವಾಮಿಯವರು, ಇವರಿಬ್ಬರೂ ಕೂಡ ವಿಜಯಿಗಳಾಗಿ ಭಾರತದ ಶ್ರೇಷ್ಠ ನಮ್ಮ ಸಂವಿಧಾನ ಸಂಸತ್ತಿಗೆ ಅವರಿಬ್ಬರು ಕೂಡ ಪ್ರವೇಶ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈಜೋಡಿಸಬೇಕಾಗುತ್ತೆ. ನಾನು ಸಂದರ್ಭದಲ್ಲಿ ಮಾತಾಡ್ತಾ ನಿಜ ಹಲವಾರು ಟೀಕೆ ಟಿಪ್ಪಣಿಗಳು ಎಲ್ಲ ಇರ್ತವೆ. ಟಿಪ್ಪಣಿ ನಾನು ಕೇಳ್ತಾನೂ ಕೂಡ ಇದ್ದೀನಿ, ಕೇಳ್ತಾನೆ. ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನಿಮ್ದು ಸಂಸಾರ, ನಿಮ್ದು ಕುಟುಂಬ ರಾಜಕಾರಣ, ವಂಶ ರಾಜಕಾರಣ ಅಂತ ಹೇಳ್ತಾನೇ ಇರ್ತಾರೆ, ಕೊಟ್ಟಿಸ್ತಾನೆ ಇರ್ತಾರೆ ಸಿದ್ದರಾಮಯ್ಯವರು. ಇವತ್ತು 17 ಜನರ ಮಕ್ಕಳು ಇವತ್ತು ಚುನಾವಣೆ ನಿಂತಿದ್ದಾರೆ. ಏನ್ ಹೇಳ್ತೀರ ಅದಕ್ಕೆ? 7 ಜನ ಮಂತ್ರಿಗಳ ಮಕ್ಕಳು ಚುನಾವಣೆ ನಿಂತಿದ್ದಾರೆ. ಅಣ್ಣ ತಮ್ಮ ತಂಗಿ ಎಲ್ಲ ನಿಂತಿದ್ದಾರೆ. ಇದು ಯಾವ ರಾಜಕಾರಣ? ಕಾಂಗ್ರೆಸ್ ಪಕ್ಷದಿಂದ ಕುಟುಂಬ ರಾಜಕಾರಣ ಅಲ್ಲೇ, ಇದು ಕುಟುಂಬ ರಾಜಕಾರಣ ಅಲ್ಲ. ಹಾಗಾಗಿ ಹೀಗೆ ದಯಮಾಡಿ ಮಾಡುವುದು ಸರಿ. ನಾನು ಮತ್ತು ಸಿದ್ದರಾಮಯ್ಯವರಿಗೆ ವಿನಂತಿ ಮಾಡುವ ಸ್ನೇಹಿತರುಗಳೇ, ಯಾರ್ಯಾರು ಶತ್ರುಗಳೆಲ್ಲ ಇದೆ
ನಾನು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಮಾರಸ್ವಾಮಿ ಅವರ ಬಗ್ಗೆ ನೀವು ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಟೀಕೆ ಮಾಡಿ, ಬಟ್ ದೇವೇಗೌಡರ ಬಗ್ಗೆ ಮಾತಾಡಿ. ದೇವೇಗೌಡರು ಮಾತಾಡುವಂಥದ್ದು ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ದೇವೇಗೌಡರ ಬಗ್ಗೆ ಅನಾವಶ್ಯಕವಾಗಿ ಮಾತಾಡೋದು ಅದು ನಿಮ್ಮ ಘನತೆಗೂ ಕೂಡ ಆ ಮುಖ್ಯಮಂತ್ರಿಯ ಘನತೆಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಾನು ಮೊನ್ನೆ 4-5 ದಿವಸದಲ್ಲೂ ನಿನ್ನೆ ಹೊಸೂರಲ್ಲಿ ಕೂಡ ಹೇಳ್ತಾ ಇದ್ದೀವಿ, ಮುಖ್ಯಮಂತ್ರಿಗಳೇ ಮೈಸೂರಲ್ಲಿ ನಿಂತಿರ್ತಕ್ಕಂಥ ಯಾರು ನಿಮಗೂ ಗೊತ್ತಿದೆ. ಸರ್ವೆ ಬಂದ್ಮೇಲೆ ನೀವು ನಿಮ್ಮ ಮಗ ನಿಲ್ಲಿಸಬೇಕಾಗಿತ್ತು, ನನಗೂ ನಿಲ್ಸ್ಕೊಂಡು ಹೇಳ್ತಾ ಇದ್ರಿ. ಸರ್ವೆ ಬಂದ್ಮೇಲೆ ಯಾರನ್ನು ತಗೊಂಡು ಹೋಗಿದ್ದೀರಲ್ಲಿ ಪಾಪ ಲಕ್ಷ್ಮಣ, ನನಗೆಲ್ಲ ಸಹಾಯ ಮಾಡಿದ್ರು ಲಕ್ಷ್ಮಣ, ನನ್ನ ಜೊತೆ ಕೆಲಸ ಮಾಡಿದ್ರು ಲಕ್ಷ್ಮಣ, ಪಾಪ ಅವ್ರನ್ನ ಇವತ್ತು ಒಕ್ಕಲಿಗರ ಹೆಸರಿನಲ್ಲಿ ತಗೊಂಡು ನಿಲ್ಲಿಸಿದ್ರು. ಒಂದು ಜನಾಂಗಕ್ಕೆ ಅವಮಾನ ಮಾಡಬಾರ್ದು. ಒಕ್ಕಲಿಗರು ಒಂದು ಯಾರು, ಅವರೆಲ್ಲರೂ ಕೂಡ ಈ ನಾಡಿನ ಅನ್ನದಾತರು. ನಾವೆಲ್ಲ ಒಕ್ಕಲಿಗರಲ್ಲ, ಯಾರು ಬೇಸಾಯ ಮಾಡ್ತಾರೆ ನಾವೆಲ್ಲ ಒಕ್ಕಲಿಗರು. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡಬೇಡಿ ಅಂತಂತೇಳಿ ನಾನು ಮತ್ತೂ ಕೂಡ ಈ ಕುಮಾರಸ್ವಾಮಿ ಅವರು ನಮ್ಮೆಲ್ಲ ಸ್ನೇಹಿತರ ಈ ಸಂಪರ್ಕದಲ್ಲಿ ಮಾತ್ರ ಹೇಳ್ತಾರೆ, ಎಲ್ಲ ವಂಶದವರು ಯುನಾನಿಮಸ್ ಆಗಿ ಎಲೆಕ್ಟ್ ಆಗಬೇಕಾಗಿತ್ತು. ಯುನಾನಿಮಸ್ ಆಗಿ ಇವತ್ತೊಂದು ನಾನು ಪ್ರಸ್ತಾವನೆ ಮಾಡ್ತಾನೆ ಇರ್ತೀನಿ. ನಿನ್ನೆನೂ ಕೂಡ ನಾನು ಮುನ್ಸಲ್ಲಿ ಮಾಡಿದ್ದೀನಿ ದೇವರಾಜ ಅರಸರ ಪುತ್ರಿಯ ಕೆಳಗೆ ಕುರಿತು. ಹಾಗಾಗಿ ಇವತ್ತು ಮಂಡ್ಯದಿಂದ ಕುಮಾರಸ್ವಾಮಿಯವರು ಮತ್ತು ಮೈಸೂರಿನಿಂದ ಯದುವಂಶದ ಅರಸರು ಯದುವೀರವರು ಇವರಿಬ್ಬರನ್ನೂ ಕೂಡ ಚೆನ್ನಾಗಿ ಗೆಲ್ಲಿಸಿ, ಅವರೇ ಹೋಗ್ಲಿಕ್ಕಾಗಲ್ಲ, ಚೆನ್ನಾಗಿ ಗೆಲ್ಲಿಸಿ ಅವರಿಬ್ಬರನ್ನು ಕೂಡ ದೆಹಲಿಯ ಸಂಸತ್ತಿಗೆ ಕಳಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿ ಕುಮಾರಸ್ವಾಮಿ ಅವರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಿದ್ದರಾಮಯ್ಯ ಮೊನ್ನೆಯಿಂದ ಒಂದೊಂದು ಮಾತು ಹೇಳ್ತಾ ಇರುವಂತದ್ದು, JDS ನ ಪ್ರಮುಖವಾಗಿ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಮತ್ತು ಮಂಜುನಾಥ್ ಮೂವರು ಕೂಡ ನಾನು ಸೋಲಿಸ್ತೀನಿ ಅಂತ ನನ್ನ ಗುರಿ ಅನ್ನುವಂತ ರೀತಿ ಮಾತಾಡ್ತಾರೆ. ಇದು ಬಹಳ ದುರಂಕಾರದ ಮಾತಾಡುತ್ತೆ. ಗೆಲ್ಲಿಸೋರು ಸೋಲಿಸೋರು ಜನಗಳ ಹೊರತು ಯಾವುದೇ ನಾಯಕ ಅಲ್ಲ. ಹಾಗಾಗಿ ದೊಡ್ಡ ತುಂಬಿಡ್ತೀವ ನಾವು ಹೋಗಿ ನಮ್ಗೊಂದು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿ ಪ್ರಜೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಓಟಿನ ಲಕ್ಷಾಂತರ ಓಟಿ ನಮ್ಮ ಕೈ ಕೊಟ್ಟಿಲ್ಲಪ್ಪ. ದಯಮಾಡಿ ಇಂಥ ದುರಂಕಾರದ ಮಾತುಕ ಬಿಡಿ. ಇವತ್ತಿನ ದಿನ ಕೃಷ್ಣನಗರದ ರಾಜ್ಯದ ಒಬ್ಬರ ಹಿರಿಯ ನಾಯಕರು, ಮಾಜಿ ಸಚಿವರು, ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮಂತ್ರಿಗಳಾಗಿ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು, ಹಲವಾರು ಬದಲಾವಣೆಗಳನ್ನು ತಂದಂಥ ವಿಶ್ವನಾಥ್ ಅವರ ನಿವಾಸಕ್ಕೆ ನಾನು ಭೇಟಿ ಕೊಟ್ಟು ನಮ್ಮ ಪಕ್ಷದ ಹಿರಿಯರಾಗಿರತಕ್ಕಂಥ GT ದೇವೇಗೌಡರು, ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು, ಮಂಜೇಗೌಡರು, ಹಾಗೆ ವಿವೇಕ್ ಅವರು, ನಮ್ಮ ಬಂಡ ಪ್ರಕಾಶ್ ಅವರು ವಿಶೇಷವಾಗಿ ಬೀದರ್ನಿಂದ ನಾನಿವತ್ತು ವಿಶ್ವಣ್ಣ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದೇನೆ ಅಂದಾಗ ನಾನು ಸಹ ಬರ್ತೀನಿ ಅಂತೇಳಿ ಬೀದರ್ನಿಂದ ಇವತ್ತು ಬೆಳಗಿನ ಬಂದು ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ನಮ್ಮ ಹಾಸನದ ಹಿರಿಯರು ವಿಶ್ವನಾಥ್ ಅವರ ಸಹಪಾಠಿಗಳು ಆಗಿರ್ತಕ್ಕಂಥ ಸಾರಥಿಗಳು, ಅವರು ಸಹ ಸಾರಥಿಗಳು, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ನಮ್ಮ ವಿಶ್ವನಾಥ್ ಅವರ ಪುತ್ರರಾಗಿರ್ತಕ್ಕಂಥ ಹಿರಿಯವರು ಸಹ ಮತ್ತು ಅಮಿತ್ ಅವರು ಸಹ ಇವತ್ತು ಸಂತೋಷದಿಂದ ನನಗೇನು ಬರಮಾಡಿಕೊಂಡಿದ್ದಾರೆ. ಮತ್ತು ನಮ್ಮ ಡಾಕ್ಟರ್ ಮೆಹಬೂಬ್ ಖಾನ್ ಅವರು, ಅವ್ರನ್ನ ನಾನು ಬಹುಶಃ ಕಳೆದ 5 ವರ್ಷದಿಂದ ನಿರಂತರವಾಗಿ ನೋಡ್ತಾ ಇದ್ದಾನೆ. ಅವರಲ್ಲಿ ಇರ್ತಕ್ಕಂಥ ಒಂದು ಸಾರ್ವಜನಿಕ ಸೇವೆ ಒಂದು ಭಾಗದಲ್ಲಿ ಮತ್ತು ನಮ್ಮಗಳ ಬಗ್ಗೆ ವಿಶೇಷವಾದ ಒಂದು ಅಭಿಮಾನ ಇಟ್ಕೊಂಡಿರ್ತಾರೆ. ಮತ್ತು ನಮ್ಮ ಚಂದ್ರಪ್ರಸಾದ್ ಹಿರಿಯರಾಗಿರ್ತಕ್ಕಂಥವ್ರು, ಅವರು ಸಹ ನಮ್ಮ ವಿಶ್ವಣ್ಣ ಅವರಿಗೆ ಅತ್ಯಂತ ಆತ್ಮೀಯರಾಗಿ ಅವ್ರ ಜೊತೆಯಲ್ಲಿ ಬಂದಿರ್ತಕ್ಕಂಥವ್ರು. ಮತ್ತು ನಮ್ಮ ಬಸಂತ್ ಅವರು, ನಂಜಪ್ಪಣ್ಣವರ ಪುತ್ರರವರು ಮತ್ತು ವೆಂಕಟೇಶ್ ಅವರು, ಇವರೆಲ್ಲರೂ ಸಹ ಇವತ್ತಿನ
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರಥಮವಾಗಿ ಒಂದು ನಿಮಿಷ ಪ್ರಥಮವಾಗಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಅದು ವಿಶ್ವನಾಥ್ ಅವರ ದೊಡ್ಡ ಗುಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಲವಾರು ವಿಷಯಗಳಲ್ಲಿ ನೇರವಾಗಿ ಮಾತಾಡ್ತಕ್ಕಂಥವ್ರು. ಬಹುಶಃ ಆ ನೇರವಾಗಿ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಸ್ವಲ್ಪ ಇಲ್ಲ ಒಂದು ಕಡೆ ಒಂದು ರೀತಿಯ ಅವರ ರಾಜಕೀಯದ ಒಂದು ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ನೇರವಾಗಿ ಮತ್ತು ನಿಷ್ಠಾವಂತರಿದ್ದಾರೆ. ಆದರೆ ಅವರು ಕೆಲವು ವಿಷಯಗಳನ್ನು ರಾಜಗೊಳಗಾಗಲ್ಲ, ನಿಷ್ಠರಿದ್ದಾರೆ. ನಿಷ್ಠುರತೆಯಿಂದ ಅವರೇನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ, ಕೆಲವರು ಅದನ್ನು ಸ್ಫೋಟವಾಗಿ ತಗೊಳ್ಳದೇ ಇರ್ತಕ್ಕಂಥದ್ದು ಕಾಣ್ತದೆ. ನನಗೆ ಮೊನ್ನೆಯ ದಿನ ಇದೊಂದು ವಾರದ ಹಿಂದೆ ಏನು ಒಂದು ಮಂಡ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ತಕ್ಕಂಥದ್ದಕ್ಕೆ ನಮ್ಮ ಎರಡೂ ಪಕ್ಷಗಳಿಂದ ನನ್ನ ಮೇಲೆ ಆದಂಥ ಒತ್ತಡ ಇದೆ. ಆ ಹಿನ್ನೆಲೆಯಲ್ಲಿ ಅವರೇ ನನಗೆ ಫೋನ್ ಮಾಡಿ, ಕುಮಾರಸ್ವಾಮಿ ಅವರೇ, ನಾವು ರಾಜಕಾರಣದಲ್ಲಿ ಹಲವಾರು ರೀತಿಯ ನಮ್ಮ ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ಇವತ್ತು ನೀವು ಚುನಾವಣೆಗೇನು ಸ್ಪರ್ಧೆ ಮಾಡ್ತಾ ಇದ್ದೀರಿ, ನಾನೊಂದು ತೀರ್ಮಾನ ಮಾಡಿದ್ದೇನೆ, ನಿಮಗೆ ನನ್ನ ಆಶೀರ್ವಾದವನ್ನು, ನನ್ನ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ಅವರೇ ನನಗೆ ದೂರವಾಣಿ ಮಾಡಿ ಇವತ್ತು ಮನಸ್ಸಿಗೆ ಬರ್ತಕ್ಕಂಥದ್ದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶ್ವಣ್ಣ ಅವರಿಗೆ ಚಿರಋಣಿಯಾಗಿದ್ದೇನೆ. ಅವರಿಗಾಗಲೇ ಮುಕ್ತವಾಗಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡೋದು. ರಾಜಕಾರಣ ಅಂತಕ್ಕಂಥದ್ರಲ್ಲಿ ಅವರು ಹೇಳಿದಂಥ ರೀತಿಯಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳಿಂದ ನಾವು ಚರ್ಚೆಗಳನ್ನು ಮಾಡಿರ್ತೀವಿ. ಆದರೆ ಕೆಲವು ವಿಷಯಾಧಾರಿತವಾದಂಥ ವಿಷಯಗಳಲ್ಲಿ ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ಅವರ ನಿಷ್ಠುರತೆ, ಅವರಿಗೆ ಬಂದಂಥ ಭಾವನೆಗಳಿಗೆ ಅವರಿಂದು ರಾಜಿ ಆಗದೆ ಅವ್ರು ನಿರಂತರವಾಗಿ ಅವರ ರಾಜಕೀಯ ಜೀವನದಲ್ಲಿ ಅವರೇನು ಸುದೀರ್ಘವಾದಂಥ ಅವರದೇ ಆದಂಥ ಒಂದು ಛಾಪನ್ನು ರಾಜಕಾರಣದಲ್ಲಿ ಬಿಂಬಿಸಿರ್ತಕ್ಕಂಥದ್ದೇನಿದೆ. ಇವತ್ತಿಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಪ್ರೇರಣೆಯಿಂದ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಅವರ ದೊಡ್ಡತನ ಇವತ್ತೇನು ತೋರಿಸಿದ್ದಾರೆ. ನಾನು ನಿಜಕ್ಕೂ ಅವ್ರಿಗೆ ಆಭಾರಿಯಾಗಿದ್ದೇನೆ. ಅವರು ನನ್ನ ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅದಕ್ಕೆ ಯಾವುದೇ ರೀತಿಯ ಚರ್ಚೆಗಳು ಮಾಡಿದೆ, ನೇರವಾಗಿ ಇಲ್ಲ ನೀನು ಚುನಾವಣೆ ನಿಂತಕ್ಕಂಥ ವಿಷಯ ಬರ್ತಿದ್ದಾಗೇ ಇದಕ್ಕಿಂತಲೂ ಒಂದು ಸಂದರ್ಭ ನನಗೆ ದೊರಕಲಿಲ್ಲ, ನಾನು ನಿನ್ನ ಪರವಾಗಿದ್ದೇನಪ್ಪ ಅಂತಕ್ಕಂಥ ಮಾತು ಹೇಳಿದರು. ಅದರ ಜೊತೆಯಲ್ಲಿ ಯದುವೀರವರನ್ನ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿದಾಗ ಬಹುಶಃ ಪ್ರಥಮವಾಗಿ ಅವರು ಹೇಳಿದಂಥ ಮಾತು ಈಗಲೂ ಸಹ ಪುನರುಚ್ಚಾರ ಮಾಡಿದ್ದಾರೆ. ಯದುವೀರವರನ್ನ ಇವತ್ತು ಮೈಸೂರಿನ ಅರಸು ಮನೆತನದಲ್ಲಿ ಈ ಒಂದು ರಾಜ್ಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳಿರ್ಬೋದು, ಆ ಒಂದು ಅವತ್ತಿನ ಒಂದೇ ನಿಮಿಷ ವ್ಯವಸ್ಥೆಗಿಂತ ಮುಂಚೆ ಒಂದು ರಾಜನ ಒಂದು ಆಳ್ವಿಕೆ ಇದ್ದಂಥದ್ದೇನಿದೆ, ರಾಜಮನೆತನದ ಆಳ್ವಿಕೆ ಇರೋದು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ, ಈ ಹಳೆಯ ಕರ್ನಾಟಕದಲ್ಲಿ ಸ್ವಲ್ಪ ಸಂಸ್ಕೃತಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ರಾಜಮನೆತನವೂ ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದನ್ನು ಇತಿಹಾಸದಲ್ಲಿ ಮೂಡಿಸಿದ್ದಾರೆ. ಅದರ ಜೊತೆಗೆ KRS ನಮ್ಮ ರಿಸರ್ವಾಯರ್ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತೇನು ನಾವು ಸ್ವಾತಂತ್ರ್ಯ ಬಂದು 77 ವರ್ಷಗಳ ನಂತರವೂ ಈ ಜಾತಿಯ ವ್ಯವಸ್ಥೆಯ ಬಗ್ಗೆ, ಏನೋ ಒಂದು ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತೇವೆ. ಅವತ್ತೇ ಅವರು ಮೈಸೂರಿನ ಅರಸು ಮನೆತನದಲ್ಲಿ ಬಡವರ ಬಗ್ಗೆ, ಇವತ್ತು ಹಿಂದುಳಿದಿರ್ತಕ್ಕಂಥ ವರ್ಗಗಳ ಬಗ್ಗೆ ಅವರು ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ರಲ್ಲಿ ಈ ದೇಶಕ್ಕೆ ಪ್ರಮುಖವಾಗಿ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ರ ಮುಖಾಂತರ ಅವರು ಇವತ್ತು ಕೊಟ್ಟಂಥ ಕೊಡುಗೆ ಏನಿದೆ ಅದೆಲ್ಲವನ್ನ ಸ್ಮರಿಸ್ಕೊಳ್ಳಿಕ್ಕೆ ವಿಶ್ವನಾಥ್ ಅವರು ಒಂದು ಮಾತು ಹೇಳಿರ್ತಕ್ಕಂಥದ್ದು. ಮೈಸೂರಿನ ಅರಸು ಮನೆತನದಲ್ಲಿ ಇವತ್ತೇನು ಯದುವೀರವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಅವ್ರನ್ನ ಅವಿರೋಧವಾಗಿ ನಾವೆಲ್ಲರೂ ಆಯ್ಕೆ ಮಾಡಬೇಕಾದಂಥ ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಅವತ್ತಿನ ಕೃಷ್ಣರಾಜ ಒಡೆಯರವರ ಒಂದು ಆಡಳಿತದ ವ್ಯವಸ್ಥೆಗಳಿಂದ ಈ ಒಂದು ಭಾಗ ಇವತ್ತು ಸಂಪದ್ಭರಿತವಾಗಿರ್ತಕ್ಕಂಥದ್ದೇನಿದೆ. ಇವತ್ತು ನಾವು ಉತ್ತರ ಕರ್ನಾಟಕದ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಹೋದಾಗ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ನವಾಬರ ಆಡಳಿತದಲ್ಲಿ
ಅಲ್ಲಿ ಯಾವ ರೀತಿ ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷಗಳಾದ ಜನತೆ ಬದುಕೇನಿದೆ, ಆ ಬಡತನ ಅಂತಕ್ಕಂಥದ್ದು, ಅವರ ದಿನನಿತ್ಯದ ಕಷ್ಟಗಳು ನಾವೇನು ಕಾಣ್ತಾ ಇದ್ದೇವೆ, ಅಂಥ ಒಂದು ವಾತಾವರಣದಿಂದ ಈ ಭಾಗದಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಕೊಟ್ಟಿರ್ತಕ್ಕಂಥ ಒಂದು ಉತ್ತಮವಾದ ರಾಜಮನೆತನ. ಆ ಹಿನ್ನೆಲೆಯಲ್ಲಿ ಎದುರುಗಿರೋರು ಗೆಲ್ಲಬೇಕು ಅಂತಕ್ಕಂಥದ್ದು, ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮಾತು, ಅದು ಅವರಲ್ಲಿ ಇರ್ತಕ್ಕಂಥ ಒಂದು ಹೃದಯ ವೈಶಾಲ್ಯದ ಮಾತುಗಳು, ಸ್ಮರಿಸ್ಕೊಳ್ತಕ್ಕಂಥ ಮಾತುಗಳು, ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಅವರ ಒಂದು ನಿರ್ಧಾರ ನನಗೆ ವಿಶೇಷವಾಗಿ ನಮ್ಮ ಪಕ್ಷಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಶಕ್ತಿ ಮತ್ತು ಒಂದು ಸಂದೇಶ ಇವತ್ತು ಹೋಗ್ತಕ್ಕಂಥದ್ರಲ್ಲಿ ಅವರ ಮಾಧ್ಯಮದ ಸ್ನೇಹಿತರ ಮುಂದೆ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ನಿಜಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೈತ್ರಿ ಪಕ್ಷದ ವಾತಾವರಣ ಹೇಗಿದೆ ಸರ್ ಮಂಡ್ಯ? ನನಗಿಂತ ಹೆಚ್ಚಾಗಿ ನಿಮಗೆ ಚೆನ್ನಾಗದ ಮಾಹಿತಿಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಬಾರಿ ಇಂಚಿಂಚು ಕುಸಿತಾ ಇದ್ದಾರೆ ಕ್ಷೇತ್ರನ. ಇಲ್ಲ, ಎಲ್ಲ ಪ್ರಮುಖರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಚುನಾವಣೆಯನ್ನ ನಾನು ನಡೆಸೋದಕ್ಕಿಂತ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತರು, ರೈತ ಬಂಧುಗಳು, ನಮ್ಮ ಪಕ್ಷದ ದಿಗ್ಗಜರುಗಳೇನಿದ್ದಾರೆ ಅವರು ಚುನಾವಣೆ ನಡೆಸ್ಕೊತಾ ಇದ್ದಾರೆ. ನಾನು ಕೆಲವರನ್ನ ಚುನಾವಣೆ ಪೂರ್ವದಲ್ಲಿ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥ ಕೆಲಸ ಮಾಡಿದ್ದೇನೆ. ಸಂಪೂರ್ಣ ಚುನಾವಣೆಯನ್ನು ನಮ್ಮ ಪಕ್ಷದ ಮುಖಂಡರುಗಳು, ಪುಟ್ಟರಾಜು ಅವರ ನೇತೃತ್ವದಲ್ಲೇ JT ದೇವೇಗೌಡರು ಮಾರ್ಗದರ್ಶನ, ಇಲ್ಲಿ ಸಾರಾ ಮಹೇಶ್ ಅವರು ಬಹುಶಃ ಕಳೆದ ಒಂದು ವರ್ಷದಿಂದ ಸ್ವಲ್ಪ ಅವ್ರ ಮನಸ್ಸಿನ ಮೇಲೆ ನೋವಿತ್ತು. ಇಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದೆ. ಪ್ರತಿ ಕುಟುಂಬಗಳನ್ನು ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಜನತೆಯ ಜೊತೆ ನಾನು ಬಾಂಧವ್ಯ ಇಟ್ಕೊಂಡಿದ್ದೆ. ಏನೋ ಒಂದು ಅನುಕಂಪದ ಹಿನ್ನೆಲೆಯಲ್ಲಿ ಆದಂಥ ಒಂದು ಅವರ ಹಿನ್ನೆಲೆ ಏನಿದೆ, ಆ ಹಿನ್ನೆಲೆಯಲ್ಲಿ ಒಂದು ವರ್ಷದಿಂದ ಬಹುಶಃ 10 ತಿಂಗಳಿಂದ ಈ ಕಡೆ ಅವ್ರು ಬರಲಿಕ್ಕೆ ಅವ್ರ ಮನಸ್ಸಿನ ಮೇಲೆ ಕಠಿಣವಾದ ನಿರ್ಧಾರ ಮಾಡಿದ್ರು. ಆದರೆ ಇವತ್ತು ಸಾರಾ ಮಹೇಶ್ ಅವರು KR ನಗರದಲ್ಲಿ ಅವ್ರ ಮುಖ ನೋಡುತ್ತಿದ್ದಂಗೆ ಆ ಕಾರ್ಯಕರ್ತರುಗಳು ಮತ್ತು ಈ ಭಾಗದ ಜನತೆ ಅವ್ರ ಕೂಗು ನಾನು ಕೇಳ್ತಾ ಇದ್ದೆ. ಸಾರಾ ಮಹೇಶ್ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವಿ ಅಂತಕ್ಕಂಥದ್ದು KR ನಗರದಲ್ಲಿ ಜನತೆಯಲ್ಲಿ ಒಂದು ರೀತಿಯ ಒಂದು ಭಾವನೆ ಬಂದಂಥದ್ದನ್ನ ಕಾಣ್ತಾ ಇದೆ. ಬಹುಶಃ ಇವೆಲ್ಲ ಅವ್ರಿಗೆ ಆದಂಥ ನೋವೇನಿದೆಯಲ್ಲ, ಅದರ ಅನುಕಂಪ ಇವತ್ತು ಈ ಚುನಾವಣೆ ಸುಲಭವಾಗಿ ನನಗೆ ಹೆಚ್ಚಿನ ರೀತಿಯಲ್ಲಿ ವಿಶ್ವನಾಥ್ ಅವರು ಇವತ್ತು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದೆಲ್ಲ ನನಗೆ ಮುಂದಿನ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಏನು ನೆನ್ನೆ ನಾಮಪತ್ರದ ಅಕ್ಸೆಪ್ಟೆನ್ಸ್ ಆಗಿದೆ. ಈಗ ಈ ಚುನಾವಣೆಗೆ ಇದೆಲ್ಲ ನನಗೆ ಒಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂಥ ರೀತಿಯ ಬಹುಮತವನ್ನು ತರ್ತಕ್ಕಂಥದ್ರಲ್ಲಿ ಅವರುಗಳ ಕೊಡುಗೆ ನಂದೇನಿಲ್ಲ. ಒಂದು ಕಡೆ ಪುಟ್ಟರಾಜಣ್ಣಂದಿರ್ಬೋದು, ಆ ಕಡೆ ನಮ್ಮ ಮಂಡ್ಯದ ಹಲವಾರು ಮಾಜಿ ಶಾಸಕರಿರ್ಬೋದು, JT ದೇವೇಗೌಡರಿರ್ಬೋದು, ಅದ್ರ ಜೊತೆಗೆ BJPಯ ವಿಶೇಷವಾಗಿ ಪಕ್ಷದ ಚುನಾವಣೆ ಅಭ್ಯರ್ಥಿಗಳಾದಂಥದ್ದು ಜೊತೆಗೆ ಹಲವಾರು BJPಯ ನಾಯಕರುಗಳು ಸಹ ನನಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಇದೆಲ್ಲ ಪೂರಕವಾಗಿ ಈ ಚುನಾವಣೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನತೆಯ ಆಶೀರ್ವಾದ ದೊರಕತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಗುರಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ಈ ಎರಡೂ ಪಕ್ಷದ NDA